ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ರೆಸಿಪಿ ಸ್ಪೆಷಲ್ ಟೊಮೆಟೊ ಚಟ್ನಿ. ಅದಕ್ಕೆ 1 ಟೇಬಲ್ ಸ್ಪೂನ್ ಜೀರಿಗೆ ಮತ್ತು 4 ಕಡ್ಡಿ ಕರಿಬೇವು ತೊಗೊಂಡಿದ್ದೀವಿ. ನಾವು ಆಪಲ್ ಟೊಮೆಟೊ ಹುಳಿ ಟೊಮೆಟೊ ತೊಗೊಂಡಿದ್ದೀವಿ. ನಿಮ್ಗೆ ಬೇಕಾದರೆ ಆಪಲ್ ಟೊಮೆಟೊ ಆದರೂ ಹಾಕ್ಕೋಬೋದು, ಹುಳಿ ಟೊಮೆಟೊ ಆದರೂ ಹಾಕ್ಕೋಬೋದು. ಗುಂಟೂರು ಮೆಣಸಿನ್ಕಾಯಿ ಒಂದು 10ರಿಂದ 12 ಅಷ್ಟೇ. ಇವತ್ತು ನಾವು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೋತಾ ಇಲ್ಲ. ಮತ್ತು ಬೆಳ್ಳುಳ್ಳಿ 3 ಗಡ್ಡೆ, ಅದು ಸಿಪ್ಪೆ ಸಮೇತ ಆದರೂ ಹಾಕ್ಕೋಬೋದು, ಇಲ್ಲ ನಾವು ಸಿಪ್ಪೆ ತೆಗೆದು ಹಾಕ್ಕೋತೀನಿ ಅಂದರೂ ಪರವಾಗಿಲ್ಲ. 1 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ತೊಗೊಂಡಿದ್ದೀವಿ. ನೀವು ಜಾಸ್ತಿ ಬೇಕಾದರೂ ಹಾಕ್ಕೋಬೋದು. ಇದು ಒಗ್ಗರಣೆ ಮಾಡಿ ರುಬ್ಕೊಳ್ಳೋಂಥದ್ದು. ಈಗ ಒಗ್ಗರಣೆಗೆ ಒಂದು ಸ್ವಲ್ಪ ಆಯಿಲ್ ತೊಗೊಂಡಿದ್ದೀವಿ. ಈಗ ಒಂದು ಬಾಣಲಿ ಇಟ್ಕೊಳ್ಳೋಣ. ಅದೊಂದು ಸ್ವಲ್ಪ ಬಿಸಿ ಆದ ನಂತರ ಸ್ವಲ್ಪ ಆಯಿಲ್ ಹಾಕಿ ಮಸಾಲೆ ತೋರಿಸಿದ್ವಲ್ಲ ನೋಡಿ, ಈಗ ಆಯಿಲ್ ಹಾಕ್ಕೋತಾ ಇದ್ದೀವಿ. ಮಸಾಲೆ ತೋರಿಸಿದ ಮಸಾಲೆನ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದೊಂದೇ ಈಗ ಇದಕ್ಕೆ ಹಾಕ್ಕೊಳ್ಳೋಣ. ಈಗ ಎಣ್ಣೆ ಒಂದು ಸ್ವಲ್ಪ ಕಾಯಲಿ. ಈಗ ಒಂದು ಸ್ವಲ್ಪ ಕಾದ ನಂತರ ಒಂದು ಸ್ವಲ್ಪ ಸಾಸಿವೆ. ತುಂಬ ಈಸಿ ಇದೆ, ಮನೇಲಿ ಒಂದು ಸರಿ ಟ್ರೈ ಮಾಡಿ ನೋಡಿ. ಈಗ ಎಣ್ಣೆ ಕಾದಿದೆ, ಇದಕ್ಕೊಂದು ಸ್ವಲ್ಪ ಸಾಸಿವೆ, ಅದೊಂದು ಸ್ವಲ್ಪ ಚಟಪಟ ಅನ್ನಲಿ. ಈಗ ವಿಡಿಯೋನ ನಮ್ಮ ಫ್ರೆಂಡ್ ಕಂಟಿನ್ಯೂ ಮಾಡ್ತಾರೆ. ಆಯಿಲು ಬಿಸಿಯಾಗಿದೆ, ಸಾಸಿವೆನೂ ಇವಾಗ ಬಿಸಿಯಾಗಿದೆ ನೋಡಿ. ಆಯಿಲು ಮತ್ತು ಸಾಸಿವೆ ಚೆನ್ನಾಗಿ ಎಣ್ಣೆಲಿ ಬಿಸಿಯಾಗಲಿ. ಸಾಸಿವೆ ಮುಂಚೆನೇ ನೀವು ಬೆಳ್ಳುಳ್ಳಿ ಆಗಲಿ ಯಾವುದೇ ಆಗಲಿ ಹಾಕ್ಬೇಡಿ ನೋಡಿ. ಇವಾಗ ಸಾಸಿವೆ ಎಷ್ಟು ಚೆನ್ನಾಗಿ ಬಿಸಿಯಾಗಿದೆ. ಅದಕ್ಕೆ ಬೆಳ್ಳುಳ್ಳಿ ಹಾಕಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿರೋದು, ಬ್ಯಾಡ್ಗೆ 2 ತೊಗೊಂಡಿದ್ದೀವಿ, ಕಲರ್ಗೋಸ್ಕರ ಅಷ್ಟೇ ತೊಗೊಂಡಿರೋದು. ಅದು ಖಾರಕ್ಕೆ ನೀವು ಗುಂಟೂರು ಹಾಕಿ ಚೆನ್ನಾಗಿ ಬರುತ್ತೆ. ಜೀರಿಗೆ 2 ಸ್ಪೂನ್ ತೊಗೊಂಡಿರೋ ತೋರಿಸಿದ್ದೀವಿ ಮುಂಚೆನೇ. ಮತ್ತು ಬೆಳ್ಳುಳ್ಳಿ ಇದಿಷ್ಟನ್ನು ಹಾಕಿ ನಾವು ಇವಾಗ ಎಣ್ಣೆಲೇ ಫ್ರೈ ಮಾಡಬೇಕು. ಇದಕ್ಕೇನು ನೀರು ಅದೇನು ಹಾಕಬೇಡಿ. ಎಣ್ಣೆ ಮತ್ತು ತುಪ್ಪ ಅದು ಯಾವುದು ಆ್ಯಡ್ ಮಾಡಬೇಡಿ, ಬರೀ ಎಣ್ಣೆನೇ ಸಾಕು. ಆಮೇಲೆ ಕರಿಬೇವಿನ ಸೊಪ್ಪು ಹಾಕೇಳಿ. ಇದಕ್ಕೆ ಹುಣಸೆಹಣ್ಣಾದರೂ ಹಾಕ್ಬೋದು, ಬಟ್ ನಾವು ಹುಳಿ ಟೊಮೊಟೊ ತಗೊಂಡಿರೋದ್ರಿಂದ ಹುಣಸೆಹಣ್ಣು ಹಾಕಲ್ಲ. ಹುಳಿ ಟೊಮೊಟೊ ಇಲ್ಲ ಅಂದರೆ ಹುಣಸೆಹಣ್ಣು ಬೇಕಾದ್ರೆ ಹಾಕ್ಬೋದು, ಪರವಾಗಿಲ್ಲ. ಸ್ವಲ್ಪ, ಅದು ಜಾಸ್ತಿ ಹಾಕ್ಕೋಬಾರ್ದು, ಸ್ವಲ್ಪ ಹಾಕಿ. ಮತ್ತು ಈ ಮಸಾಲೆ ಹೇಗೆ ಬೇಯಬೇಕು ಅಂದರೆ ಇದು ಫುಲ್ಲು ಬೆಳ್ಳುಳ್ಳಿ ಬಂದು ಬ್ರೌನ್ ಕಲರ್ ಬರಬೇಕು. ಮತ್ತು ಇಡೀ ಬೆಳ್ಳುಳ್ಳಿ ಹಾಕಬೇಡಿ, ಜಜ್ಜಿ ಹಾಕಿ, ಇಲ್ಲ ಅಂದರೆ ಎಣ್ಣೆಲಿ ಸಿಡಿಯುತ್ತೆ ಅದು. ಚೆನ್ನಾಗಿ ನೀವು ಇದನ್ನು ಲೋ ಫ್ಲೇಮಲ್ಲೂ ಅದನ್ನು ಇದು ಮಾಡಬಾರ್ದು, ಮೀಡಿಯಮಲ್ಲಿಟ್ಟು ಫ್ರೈ ಮಾಡಿ ತೆಗೆದುಬಿಡಬೇಕು ನೋಡಿ. ಇವಾಗ ಅದಕ್ಕೆ 1 ಟೇಬಲ್ ಸ್ಪೂನು ಉಪ್ಪಿನ ಪುಡಿ ಹಾಕಿ ಫ್ರೈ ಮಾಡಿ. ಯಾಕೆ ಉಪ್ಪಿನ ಪುಡಿ ಹಾಕಿದ್ರೆ ಅದು ಆಯಿಲ್ ಜೊತೆ ಫ್ರೈ ಆದರೆ ಉಪ್ಪಿನ ಪುಡಿ ಚೆನ್ನಾಗಿರುತ್ತೆ. ರುಬ್ಬಿದ್ರೂ ಆಮೇಲೆ ಅದಕ್ಕೆ ಚೆನ್ನಾಗಾಗುತ್ತೆ, ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ ಅನ್ನೋದಕ್ಕೋಸ್ಕರ ಇವಾಗ ಇದಕ್ಕೆ ಹಾಕ್ತಿರೋದು ನೋಡಿ. ಇದನ್ನು ಮನೇಲಿ ನೀವು ಯಾರಾದರೂ ಹುಷಾರಿರಲ್ಲ, ಕೋಲ್ಡ್ ಇರುತ್ತೆ, ಜ್ವರ ಇರುತ್ತೆ, ಅವ್ರಿಗೆ ಕಾಮನಾಗಿ ನೀವು ಯಾವಾಗಲೂ ರಸಮ್ ಮಾಡೋದಕ್ಕಿಂತ ಈ ರೀತಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಯಾವಾಗಲೂ ಒಂದೇ ಮಾಡೋದಕ್ಕಿಂತ ಬೇರೆ ಬೇರೆ ಮಾಡಿದರೆ ಟೇಸ್ಟ್ ಬೇರೆ ಥರ ಸಿಗ್ತಿರುತ್ತೆ. ಆವಾಗ ಮಕ್ಕಳು ಕೂಡ ಇದನ್ನು ತಿನ್ಬೋದು, ಇಷ್ಟಪಟ್ಟು ತಿಂತಾರೆ. ತಿನ್ಬೋದು ಅನ್ನೋದಕ್ಕಿಂತ ಇಷ್ಟಪಟ್ಟು ತಿಂತಾರೆ ನೋಡಿ. ಇವಾಗ ನಮ್ಮದು ಬಿಸಿ ಆಯ್ತಲ್ಲ, ಸಪ್ರೇಟು ಅದು ತಣ್ಣಗಾಗಬೇಕು. ಡೈರೆಕ್ಟ್ ಮಿಕ್ಸಿಗೆ ಹಾಕೋಕ್ಕಾಗಲ್ವಲ್ಲ, ತಣ್ಣಗಾಗಲಿ. ಇವಾಗ ನಾವು ಕಟ್ ಮಾಡಿ ಇಟ್ಟಿರೋ ಟೊಮೊಟೊ ಹಾಕೋಣ. ಟೊಮೊಟೊ ಏನಂದರೆ ಇದು ನಾವು ಸ್ಮ್ಯಾಶ್ ಮಾಡ್ತೀವಿ ನೋಡಿ, ಆ ರೀತಿ ಸ್ಮ್ಯಾಶ್ ಆಗಬೇಕು. ಆಯಿಲಲ್ಲಿ ಸ್ಮ್ಯಾಶ್ ಮಾಡಿದರೆ ಚೆನ್ನಾಗಿರುತ್ತೆ. ನಾವು ಮತ್ತೆ ಅದಕ್ಕೆಲ್ಲ ಸಪ್ರೇಟ್ ಬೇರೆ ಬೇರೆ ಪಾತ್ರೆಯಲ್ಲಿ ಮಾಡಬೇಡಿ. ನೀವೇನು ಮುಂಚೆ ಬೆಳ್ಳುಳ್ಳಿ ಮೆಣಸಿನ್ಕಾಯಿನ ಫ್ರೈ ಮಾಡಿರ್ತೀರಲ್ಲ ಆಯಿಲಲ್ಲಿ, ಅದೇ ಪಾತ್ರೆಗೇ ಟೊಮೊಟೊಗೆ ಸ್ವಲ್ಪ ಉಪ್ಪು ಹಾಕಿ. ಜಾಸ್ತಿ ಉಪ್ಪು ಹಾಕಬೇಡಿ, ಏಕೆಂದರೆ ಟೊಮೊಟೊ ಬೇಗ ಉಪ್ಪಾಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡಿ. ನಾವು ಚಿಕ್ಕ ಪಾತ್ರೆನೇ ತೊಗೊಂಡಿದ್ದೀವಿ, ಇವತ್ತೇನು ಜಾಸ್ತಿ ಮಾಡ್ತಾಯಿಲ್ಲ, ಸ್ವಲ್ಪನೇ ಮಾಡ್ತಾ ಇರೋದ್ರಿಂದ ಕಡಿಮೆ ಪಾತ್ರೆನೇ ತಗೊಂಡು ಮಾಡ್ತಾಯಿರೋದು ನೋಡಿ. ಯಾವ ಥರ ಫ್ರೈ ಆಗಿದೆ, ಈ ರೀತಿ ಫ್ರೈ ಆಗಬೇಕು. ಇದೇನು ಇನ್ನೂ ನಾವು ರುಬ್ಬೇ ಇಲ್ಲ ನೋಡಿ, ಆವಾಗಲೇ ಅಷ್ಟು ಸ್ಮ್ಯಾಶ್ ಆಗಿದೆ, ಅಷ್ಟು ಚೆನ್ನಾಗಿ ಆಗಬೇಕು. ಇವಾಗ ಮುಂಚೆನೇ ನಾವು ರೆಡಿ ಮಾಡಿ ಇಟ್ಟಿದ್ವಲ್ಲ ಆಯಿಲಲ್ಲೆಲ್ಲ ಫ್ರೈ ಮಾಡಿ, ಅದನ್ನು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀವಿ. ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮತ್ತು ಆ ಟೊಮೊಟೊನೂ ಅಷ್ಟೇ ಅದನ್ನು ಹಾಕಿ, ನೀರು ಏನು ಹಾಕಬೇಡಿ, ಬರೀ ಏನು ಮಸಾಲೆ ಇದೆಯೋ ಅದಷ್ಟೇ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಮತ್ತು ನೋಡಿ, ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ, ಒಂದು 1/4 ಟೇಬಲ್ ಸ್ಪೂನ್ ಸಾಸಿವೆ ಸಾಕು, ಜಾಸ್ತಿ ಏನು ಬೇಡ. ಇವಾಗ 1/4 ಟೇಬಲ್ ಸ್ಪೂನ್ ಸಾಸಿವೆ ಹಾಕಿ, 1ರಿಂದ 2 ಪೀಸು ಬೆಳ್ಳುಳ್ಳಿ, ಗೆಡ್ಡೆ ಎಲ್ಲ 1ರಿಂದ 2 ಪೀಸು ಬೆಳ್ಳುಳ್ಳಿ ಮತ್ತು 4 ಎಲೆ
ಕರಿಬೇವು ಜಾಸ್ತಿ ತೊಗೋಬೇಡಿ. ನೋಡಿ ಇಷ್ಟೇ, ಅದರಲ್ಲಿ ಎರಡು ಬೆಳ್ಳುಳ್ಳಿ ತುಂಡು ಥರ ಹಾಕಿರೋದು ಅಷ್ಟೇ, ಅದನ್ನು ಜಜ್ಜಿ ಹಾಕ್ತಾಯಿರೋದು. ಅದೆರಡು ಸ್ವಲ್ಪ ಆದ ತಕ್ಷಣ ಮಸಾಲೆ ಹಾಕಿದ ತಕ್ಷಣ ಬೇಕಾದ್ರೆ ಆಫ್ ಮಾಡಿ, ಪರವಾಗಿಲ್ಲ. ಹೀಗೆ ನಮ್ಮ ಚಾನಲ್ನ ವಾಚ್ ಮಾಡ್ತಾಯಿರಿ. ಇನ್ನೂ ಹೊಸ ರೆಸಿಪಿಗಳನ್ನ ನಾವು ಕೊಡ್ತೀವಿ. ನಮ್ಮಿಬ್ಬರಿಗೂ ಸಪೋರ್ಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಚಾನಲ್ಸ್ನ. ನೀವು ಮನೇಲಿ ಟ್ರೈ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.